Kings chapter 4 verse 29 to 34. ಮೊದಲನೇ ರಾಜಗಳು 4ನೇ ಅಧ್ಯಾಯ 29-34. ಇದಲ್ಲದೆ ದೇವರು ಸೊಲೊಮೋನನಿಗೆ ಸಮುದ್ರ ತೀರದಲ್ಲಿರುವ ಮರಳಿನ ಹಾಗೆ ಅತ್ಯಧಿಕವಾಗಿ ಜ್ಞಾನ ವಿವೇಕಗಳನ್ನು ಮನೋವಿಶಾಲತೆಯನ್ನು ಕೊಟ್ಟನು. ನಾವೆಲ್ಲರೂ ಏನನ್ನುತ್ತೇವೆ? ಸೊಲೊಮೋನನ ಜ್ಞಾನ ಬೇಕು, ಸೊಲೊಮೋನನ ಜ್ಞಾನ ಬೇಕು ಅಂತೇವೆ. ಒಂದ್ಸರಿ ಇಂಗ್ಲಿಷಲ್ಲಿ ಓದೋಣ. Let us see, before God gave anything to Solomon, what did God give? See that. And God gave Solomon wisdom and understanding exceeding much and largeness of heart. Andre, if Solomon had so much of wisdom, so much influence all over the world, ನಿನಗಂತೆ ದೊಡ್ಡ ರಾಜ ಇರುವುದಿಲ್ಲ, ನಿನಗಂತೆ ಜ್ಞಾನ ಯಾರಿಗಿರುವುದಿಲ್ಲ, ಇಷ್ಟು ನಿನಗಿರಬೇಕಾದ್ರೆ ದೇವ್ರ ಮುಂಚೆ ನಿನಗೆ ಏನು ಕೊಡಬೇಕು? ಲಾರ್ಜ್ನೆಸ್ ಆಫ್ ಹಾರ್ಟ್. ಅಂದರೆ ನಿನಗೆ ಕೊಟ್ಟಂಥ ಜ್ಞಾನವು ಮುಂಚೆ ಯಾವುದಕ್ಕಾಗಿ? ಈವನ್ ಆಸ್ ದ ಸ್ಯಾಂಡ್ ದಟ್ ಈಸ್ ಆನ್ ದ ಸೀಶರ್. ಅಂದರೆ ವಿಶಾಲವಾದ ಹೃದಯ ಅಂತ ಹೇಳಿ, ಎಂಥ ವಿಶಾಲ ಹೃದಯವಂತೆ? ಅಂಡ್ ಲಾರ್ಜ್ನೆಸ್ ಆಫ್ ಹಾರ್ಟ್ ಅಂಡ್ ಈವನ್ ಆಸ್ ದ ಸ್ಯಾಂಡ್ ದಟ್ ಈಸ್ ಆನ್ ದ ಸೀಶೋರ್. ಅಂದರೆ ಯಾರಾದರೂ ಬೀಚ್ಗೆ ಹೋಗಿದ್ದೀರಾ? ಈ ಕಡೆಯಿಂದ ಆ ಕಡೆಗೆ ನಡೆಯುತ್ತಾ ಹೋದರೆ ಎಷ್ಟು ಮರಳಿರುತ್ತೋ, ಎಷ್ಟು ಮರಳಿನ ಹರಳುಗಳು ಇರುತ್ತೋ, ಸೊಲೊಮೋನನ ಹೃದಯವನ್ನು ಅಷ್ಟು ವಿಶಾಲಪಡಿಸಿದ್ದಾನಂತೆ ದೇವರು. ಅಷ್ಟು ವಿಶಾಲ ಮಾಡಿದರಿಂದಲೇ ಅಷ್ಟು ಶಕ್ತಿ, ಅಷ್ಟು ಹೆಸರು, ಅಷ್ಟು ಘನತೆಯನ್ನು ಹೊಂದಿಕೊಂಡಿದ್ದಾನೆ. ಅಂದ್ರೆ ದೇವರು ಸೊಲೊಮೋನನನ್ನು ಹೊರಗೆ ಆಶೀರ್ವದಿಸುವುದಕ್ಕಿಂತ ಮುಂಚೆ ಎಲ್ಲಿ ಆಶೀರ್ವದಿಸಿದನು? ಯಾವುದನ್ನು ದೊಡ್ಡದು ಮಾಡಿದ್ದಾನೆ, ಯಾವುದನ್ನು ವಿಶಾಲಪಡಿಸಿದ್ದಾನೆ. ಆದ್ದರಿಂದ ಪ್ರಾರ್ಥನೆ ಇಷ್ಟು ಕಾಲ ಯಾವುದಕ್ಕಾಗಿ ಮಾಡುತ್ತಿದ್ದಿ? That's why you could not impact the marketplace, couldn't do great things. Having a small heart and big covetousness, prayer for outside thing, it doesn't work out that way. And an exceeding, see here, see the scripture. May God open your eyes to comprehend the depth of the scripture. And God gave Solomon wisdom and understanding and exceeding much in largeness of heart. ಎಲ್ಲ ಜಾಸ್ತಿ ಕೊಟ್ಟಿದ್ದಾನೆ. ಎಲ್ಲದಕ್ಕಿಂತ ಜಾಸ್ತಿ ಯಾವುದು ಕೊಟ್ಟಿದ್ದಾನೆ? ಅಂಡ್ ಲಾರ್ಜ್ನೆಸ್ ಆಫ್ ಹಾರ್ಟ್ ಅಂಡ್ ಆಸ್ ಅ ಸ್ಯಾಂಡ್ ದಟ್ ಈಸ್ ಆನ್ ದ ಸೀಶೋರ್. ಯಾರಾದರೂ ಸಮುದ್ರದಲ್ಲಿ ಮರಳನ್ನು ಲೆಕ್ಕ ಮಾಡಬಲ್ಲರಾ? ಸೊಲೊಮೋನ ಹೃದಯವು ಕೂಡ ಅಷ್ಟು ವಿಶಾಲವಾದದ್ದಂತೆ. ಈಗ ಹೇಳಿ, ಸೊಲೊಮೋನಿನಂತ ಜ್ಞಾನ ಬೇಕಂದ್ರೆ ಏನು ಕೇಳಬೇಕು? ಮುಂಚೆ ದೇವರು ಸೊಲೊಮೋನನಿಗೆ ಕೊಟ್ಟಂತ ವಿಶಾಲವಾದ ಹೃದಯವು. ಯಂಗ್ ಪೀಪಲ್, ಇಫ್ ಗಾಡ್ ಕ್ಯಾನ್ ಪ್ಲಾಂಟ್ ದಿಸ್ ಇನ್ ಯುವರ್ ಯಂಗ್ ಏಜ್, your future, your middle age, your old age will be marvelous. Love and forgive yourself and grow. You see that now? Let your heart be enlarged. ಎಲ್ಲರೂ ಅಧಿಕವಾದ ಸಹನೆ ಅಂತ ಹೇಳಿ ಓದೋಣ. ದೇವರು ಸೊಲೊಮೋನನಿಗೆ ಅಧಿಕವಾಗಿ ಜ್ಞಾನ ವಿವೇಕಗಳನ್ನು ಮನೋವಿಶಾಲತೆಯನ್ನು ಕೊಟ್ಟನು. ಸೊಲೊಮೋನನ ಜ್ಞಾನವು ಮೂಡನ ದೇಶದ ಎಲ್ಲ ಜನರ ಜ್ಞಾನಕ್ಕಿಂತಲೂ ಐಗುಪ್ತದ ಎಲ್ಲ ಜನರ ಜ್ಞಾನಕ್ಕಿಂತಲೂ ಅಧಿಕವಾಗಿತ್ತು. And Solomon's wisdom excelled the wisdom of all the children of the east country and all the wisdom of Egypt. ಅಂದ್ರೆ ಪೂರ್ವ ಪಶ್ಚಿಮ ರಾಜರಿಗಿಂತ ಈತನ ಜ್ಞಾನವು ಅಧಿಕವಾಗಿದೆ. ಅಂದ್ರೆ ಆ ರಾಜುಗಳಿಗಂತೆ ಸೊಲೊಮೋನನ ಹೃದಯವು ಎಂಥದ್ದು? ವಿಶಾಲವಾದದ್ದು. Solomon's heart was large than all the hearts of the kings. He was more loving, more forgiving, more generous, more royal, more integrity. That's the reason why God enlarged his heart. When he started shedding down his heart to God, he fell down. So you need to keep up your large heart. Paul kept his large heart. ಅದಕ್ಕೆ ಹೇಳ್ತಾನೆ, I kept my faith till the last. I kept my largeness of heart. ನಾನು ನನ್ನ ವಿಶಾಲ ಹೃದಯವನ್ನು ಕೊನೆಯವರೆಗೂ ಕಾಪಾಡಿಕೊಂಡಿದ್ದೇನೆ. ಯಾಕೆಂದ್ರೆ ನನಗೆ ಪರಿಶುದ್ಧಾತ್ಮ ಸಹಾಯವಿದೆ. ಸೊಲೊಮೋನನಿಗೆ ಇಲ್ಲ, ಅದಕ್ಕೆ ಬಿದ್ದು ಹೋಗಿದ್ದಾನೆ. ಸೊಲೊಮೋನನಿಗಿಂತ ದೊಡ್ಡ ನಿನ್ನಲ್ಲಿದ್ದಾನೆ. ನಿನ್ನ ಹೃದಯವನ್ನು ವಿಶಾಲಪಡಿಸಿ ಅಂಥದವರೆಗೂ ತೆಗೆದುಕೊಂಡು ಹೋಗಲಿ. You see that now? Solomon messed up because he did not have the help of Holy Ghost. God enlarged it. He got blessed. ನೋಡೋಣ. And Solomon's wisdom excelled the wisdom of all the children of the east country and all the wisdom of Egypt. 31. ಎಜ್ರಾಹಿ ಆದ ಏತಾನನು, ಮಹಾಲೋನನ ಮಕ್ಕಳಾದ ಹೇಮಾನನು, ಕಲ್ಕೋಲನು, ದರ್ದಾವನು ಮೊದಲಾದ ಎಲ್ಲ ಜನರಿಗಿಂತ ಅವನ ಜ್ಞಾನಿಯಾಗಿದ್ದನು. ಸುತ್ತಲಿರುವ ಸಕಲ ಜನಾಂಗಗಳಲ್ಲಿ ಅವನ ಕೀರ್ತಿ ಇತ್ತು. For he was wiser than all men, than Ethan, than Ezraite, than Heman, and Chalcol, and Darda, the sons of Mahol, and his fame was in all nations round about. Let me read in English. And he spake 3,000 proverbs. If you have a large heart, if you have a creative heart, you will sing thousands of songs. You getting me now? Expand your heart today. Look at that. ಆತನು 3,000 ಸಂಮತಿಗಳನ್ನು ಹೇಳಿದನು.
ಅವನ ಹಾಡುಗಳು 1005. Why? Because he had a large heart, creativity. Life was flowing for every word he spoke. Yeah. Why 3,000 songs, one man? 33. And he spake of trees, not just human beings. Trees, cedar tree, Lebanon, hyssop, beasts, fowl, creeping things, fishes. You become unlimited by unlimiting your heart. ನಿನ್ನ ಹೃದಯ ವಿಶಾಲವಾಗಬೇಕಾದ್ರೆ ನೀನು ಲೋಕದಲ್ಲಿ ಪ್ರತಿ ವಿಷಯವು ತಿಳಿದುಕೊಳ್ಳಬೇಕು. He must be a good doctor. He knows what's in what tree. ಅವನು ಮರಗಳನ್ನು ಕುರಿತು ಲೆಬನೋನಲ್ಲಿರುವ ದೇವದಾರು ಮರ ಮೊದಲುಗೊಂಡು ಗೋಡೆಯ ಮೇಲೆ ಬೆಳೆಯುವ ಹಿಸ್ಸೋಪಿನ ವರೆಗೂ ಹೇಳಿದನು. ಇದಲ್ಲದೆ ಮೃಗ, ಪಕ್ಷಿ, ಕ್ರಿಮಿ ಮತ್ತು ಮ್ಯಾನ್ ಈಸ್ ಜಿಯಾಲಜಿಸ್ಟ್. He is a scientist. This man is everything. You see that? No department. He has everything. His irrigation, finances, everything was in Solomon. ಇದಲ್ಲದೆ ಮೃಗ, ಪಕ್ಷಿ, ಕ್ರಿಮಿ ಮತ್ತು ಮೀನುಗಳು ಇವೆಲ್ಲದರ ಕುರಿತು ಆತನು ಬರೆದನು. That means because of the mindset, because of others' negativeness, you are limiting yourself. May this sermon enter into your heart and God give you good ears to hear this sermon. ಭಕ್ತರು ಹೇಳಿ, ಕಿವಿ ಇರೋನು ಮಾತ್ರವೇ ಕೇಳಲಿ. This is what God is telling. Limiting your heart. ಪುಸ್ತಕಗಳಿದೆ ನೀನು ಪ್ರೇ ರಿಕ್ವೆಸ್ಟ್. ಆದರೆ ಇದೆಲ್ಲದಕ್ಕೆ ಉತ್ತರ ಒಂದೇ. ನಿನ್ನ ಒಳಗಡೆಯನ್ನು ವಿಶಾಲಪಡಿಸಿಕೋ, ಎಲ್ಲವೂ ಬದಲಾಗುತ್ತೆ. You will start growing to the east, west, north, south. Unlimited. When God enlarged the heart of Solomon, everything became gigantic. Did you get the big key? No university in the planet, no scientist can give this key. The Holy Ghost from Bible can give this key. Clap to the Holy Ghost. ನಾಜರತ್ ಯೇಸುವೆ, ನೋಡಿ ಪ್ರಭು, ಈ ದಿನ ಯಾರು ನನ್ನ ಕುರಿತು ಏನು ಅನ್ಕೊಂಡ್ರು, ಯಾರು ನನ್ನ ಕುರಿತು ಏನು ಮಾತಾಡಿದ್ರು, ಅವ್ರ ಕುರಿತು ಮಾತಾಡುವಂಥ ಒಳ್ಳೆ ಮಾತು, ಪ್ರೀತಿಯುಳ್ಳಂಥ ಹೃದಯವು, ಅಂಥ ವಿಶಾಲವಾದ ಹೃದಯ ನನಗೆ ಕೊಟ್ಟು ನೋಡಿ, ಈ ದಿನ ನನ್ನ ಹೃದಯವನ್ನು ವಿಶಾಲಪಡಿಸಿ ಸೊಲೊಮೋನನಿಗಿಂತ ದೊಡ್ಡವನಾದಂಥ ಯೇಸುವಿನ ಆಶೀರ್ವಾದ ಹಾಗೆ ನನ್ನನ್ನು, ನನ್ನ ಕುಟುಂಬವನ್ನು ಈ ದಿನದಿಂದ ಆಶೀರ್ವದಿಸು ಎಂದು ಪ್ರಾರ್ಥನೆ ಮಾಡುತ್ತೇನೆ. ನಾಜರತ್ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೇವೆ ತಂದೆ, ಆಮೆನ್. ಈ ದಿನದಿಂದ ನೀನು ಯಾವ ವಿಷಯವಾಗಿ ಆಸೆ ಪಟ್ಟಿದೆಯೋ ಕೇಳುವುದಕ್ಕಿಂತ ಊಹಿಸುವುದಕ್ಕಿಂತ ಅತ್ಯಧಿಕವಾಗಿ ಈ ದಿನದಿಂದ ದೇವರು ಮಾಡುತ್ತಾರೆ.